ಬೆಂಗಳೂರಿನ ಮಹದೇವಪುರದಲ್ಲಾಗಿರುವಂತಹ ಘೋರ ದುರಂತ ಇದು. ಇನ್ನು ಎಷ್ಟು ಬಲಿ ಬೇಕಾಗಿದೆಯೋ ಗೊತ್ತಿಲ್ಲ. ಸರ್ಕಾರಕ್ಕೆ ಅಂತಾನೆ ಹೇಳಬೇಕಾಗುತ್ತೆ. ಇಲ್ಲಿಯವರೆಗೂ ಜಿಬಿಎ ಅಂತ ಹೇಳ್ತಾ ಇದ್ವಿ. ಈಗ ಸರ್ಕಾರಕ್ಕೆ ಅಂತಾನೆ ಹೇಳಬೇಕಾಗಿದೆ ಎಷ್ಟು ಬಲಿ ಬೇಕಾಗಿದೆ ನಿಮಗೆ ಅಂತ ಹೇಳಿ. ರಸ್ತೆ ಕಾಮಗಾರಿ ನಡೀತಾ ಇದೆ, ನಡೀತಾನೇ ಇರುತ್ತೆ. ಪುಟ್ಟ ಕಂದಮ್ಮ ಬಲಿಯಾಗಿರೋದು. ಬೈಕ್ಗೆ ಕಾರ್ ಡಿಕ್ಕಿ ಹೊಡೆದಿದೆ, ಕೆಳಗೆ ಬಿದ್ದಿದ್ದಾನೆ. ತ್ರಿಶೂಲ್ ಅಂತ ಹೇಳಿ ತಲೆಯ ಮೇಲೇನೆ ಕಾರ್ ಹರಿದು ಹೋಗ್ಬಿಟ್ಟಿದೆ. ಸ್ಥಳದಲ್ಲಿನ 2 ವರ್ಷದ ತ್ರಿಶೂಲ್ ಸಾವನ್ನಪ್ಪಿರೋದು. 6 ತಿಂಗಳಿನಿಂದ ನಡೀತಾ ಇರುವಂತ ರಸ್ತೆ ದುರಸ್ತಿ ಕಾಮಗಾರಿ ಅಂತೆ. ಅದು ಯಾವ ಇಂಟರ್ನ್ಯಾಷನಲ್ ರಸ್ತೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. 6 ತಿಂಗಳಿನಿಂದ ಕಾಮಗಾರಿ ನಡೀತಾ ಇದ್ರು ಕೂಡ ಯಾರೆಲ್ಲ ಎಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದ್ರು. ಈ ಸರ್ಕಾರಗಳಿಗೆ ಜನ ಪ್ರಶ್ನೆಗಳನ್ನ ಕೇಳದೇ ಇದ್ರೆ ಇವ್ರಿಗೆ ನಮಗೆ ಏನು ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಾರೆ. ಸಾರ್ವಜನಿಕರು ಒಗ್ಗಟ್ಟಾಗದೇ ಇದ್ರೆ ನಮ್ಮ ಮನೆಗಳಲ್ಲೂ ಕೂಡ ಹೆಣಗಳು ಉರುಳುತ್ತವೆ. ಆ ದಿನಗಳು ಬಹಳ ದೂರ ಉಳಿದಿಲ್ಲ. ಯಾಕೆ ಅಂತಂದ್ರೆ ರಸ್ತೆಗಳು ಹಂಗಿವೆ, ಟ್ರಾಫಿಕ್ ಹಂಗಿದೆ. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋಯಿಂದ ಲೋಕೇಶ್ ಕೊಡಗದಾಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ನಿಜಕ್ಕೂ ಒಂದ್ ಕಡೆಗೆ ಇಲ್ಲಿಯವರೆಗೂ ನಾವು ಜಿಬಿಎಗೆ ಚೀತು ಅಂತ ಉಗಿತಾ ಇದ್ವಿ. ಈಗ ಸರ್ಕಾರಕ್ಕೂ ಕೂಡ ಚೀತು ಅಂತ ಉಗಿಬೇಕಾಗಿದೆ. ಅದರ ಜೊತೆಗೆ ಸಾರ್ವಜನಿಕರು ನಮ್ಮನ್ನು ನಾವೇ ಅಶೇಮ್ ಅಂತ ಅನ್ಕೊಳ್ಬೇಕಾಗಿದೆ. ಕಾರಣ 6 ತಿಂಗಳಿನಿಂದಲೂ ಕೂಡ ಕಾಮಗಾರಿ ನಡೀತಾ ಇದ್ರೆ ನಾವು ಯಾರು ಕೂಡ ಒಬ್ಬರು ಪ್ರಶ್ನೆಯನ್ನ ಮಾಡುವಂತ ಪರಿಸ್ಥಿತಿಗೆ ಹೋಗ್ಲಿಲ್ಲ. ನಮಗೆ ನಾವೇ ಶೇಮ್ ಅಂತ ಅನ್ಕೊಳ್ಬೇಕು ಅಂತ ಅನ್ಸುತ್ತೆ. ಈ ಕಂದಮ್ಮನ ಸಾವಿಗೆ ಹೊಣೆ ಎಲ್ಲರೂ ಆಗ್ತೀವಿ. ಸರ್ಕಾರ ಎಷ್ಟು ಹೊಣೆ ಇದೆಯೋ ಅಷ್ಟೇ ಎಲ್ಲರೂ ಕೂಡ ಹೊಣೆ ಆಗ್ತೀವಿ ಅಲ್ವಾ ಲೋಕೇಶ್? ಅರುಣ, ಖಂಡಿತವಾಗೂ ಇದಕ್ಕೆ ಅಧಿಕಾರಿಗಳಿಂದ ಹಿಡಿದು ಸರ್ಕಾರದವರೆಗೂ ಕೂಡ ಹೊಣೆ ಆಗ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಇದು ಜಿಬಿಎ ವತಿಯಿಂದಲ್ಲ, PWA ವತಿಯಿಂದ ಆಗ್ತಾ ಇರ್ತಕ್ಕಂಥ ಕಾಮಗಾರಿ ಅಂತೇಳಿ ಹೇಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿಯವರು. ಗ್ರಾಮ ಪಂಚಾಯತಿಯವರನ್ನ ಕೇಳಿದ್ರೆ ಇದು PWD ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಆದ್ರೆ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಗಳು ಭೇಟಿ ಕೊಟ್ಟಿರುವಂತದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಜನ ರಸ್ತೆ ಮಧ್ಯೆ ನಿಂತು ಪ್ರತಿಭಟನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ಒಂದು ಮಗು ಸಾವಾಗಿರುವಂತದ್ದು, ಇದೇ ರಸ್ತೆಯಲ್ಲಿ 4-5 ಸಾವುಗಳಾಗಿದೆ ಅಂತೇಳಿ ಹೇಳಲಾಗ್ತಾ ಇದೆ. ಈಗ ಗ್ರಾಮ ಪಂಚಾಯತಿಯ ಸೆಕ್ರೆಟರಿ ಬಂದಿದ್ದಾರೆ. ಯಾರು ಈ ಸಾವಿಗೆ ಯಾರು ಹೊಣೆ ಅಂತ? 4 ಸಾವಾಗಿದೆ ಸರ್. ಯಾಕೆ ನೀವು ಎಚ್ಚೆತ್ಕೊಂಡಿರೋ? 1 ಸಾವು ಸರ್ ಮಾಡಲಿಲ್ಲ ಸರ್. ಇದು ಯಾರು ಹೊಣೆ? ಈ ಸಾವಿಗೆ ಯಾರು ಹೊಣೆ ಹೇಳಿ ಸರ್. ಇದಕ್ಕೆ PWD ಇಲಾಖೆನೇ ನಾವು ಆದಷ್ಟು ಇದು ಮಾಡಿದೀವಿ ಸರ್. ಕೆಲಸ ಮಾಡಲಿಲ್ಲ, ಅವ್ರನ್ನ ಕೇಳ್ಬೇಕು ಸರ್. ನಾವು ಎಲ್ಲ ಇವತ್ತು ಮಾಡಿದೀವಿ ಸರ್. ಮನವಿ 2 ವರ್ಷಗಳಿಂದ ಯಾಕೆ ನೀವು ಎಚ್ಚೆತ್ಕೊಂಡು ಹೇಳುವಂತ ಕೆಲಸ ಮಾಡ್ತಾ ಇದ್ರೆ ಹೊರತು ಯಾರು ಇಲ್ಲಿ ಬಂದಿದ್ದಾರೆ? ಧೂಳು ಮತ್ತೆ ಜಲ್ಲಿಕಲ್ಲು ವೆಹಿಕಲ್ ಅಧಿಕಾರಿ ಯಾವುದೇ ರೀತಿಯಾದ ಉತ್ತರವನ್ನ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಇವತ್ತು ಒಂದಿನಲ್ಲ 2 ವರ್ಷಗಳಿಂದ ಸುಮಾರು 4 ಸಾವುಗಳಾಗಿದೆ. PWD ಇಲಾಖೆ ಮೇಲೆ ಎತ್ತಾಗ್ತಾ ಇದಾರೆ ಹೊರತು ಏನ್ ಕಾರಣ ಅಂತೇಳಿ ಹೇಳ್ತಾ ಇಲ್ಲ. ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತೇಳಿ ಜನ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಇಲ್ಲಿನ ಸಾರ್ವಜನಿಕರು ಅಧಿಕಾರಿಗಳು ಇಲಾಖೆಗೆ ಮನವಿ ಮಾಡ್ಕೊಂಡಿದ್ರು ಕೂಡ ಯಾವುದೇ ರೀತಿಯಂತ ನ್ಯಾಯ ಸಿಗುವಂತ ಕೆಲಸಕ್ಕೆ ಮುಂದಾಗಿಲ್ಲ. ತಾವು ಎಷ್ಟು ಬಾರಿ ಪತ್ರವನ್ನ ಪತ್ರಕ್ಕೆ ಏನ್ ಉತ್ತರ ಬಂದಿದೆ ಸರ್? ನಾವು ಸುಮಾರು ಒಂದು 15 ಸತಿ ಮಾಡಿದೀವಿ ಎಲ್ಲ ಇಲಾಖೆ. ಎಸ್ಪೆಷಲಿ ಡೆಪ್ಟಿ CM ಅವ್ರಿಗೂ ತಂದಿದೀವಿ. ಇದು ಡೆಪ್ಟಿ CM ಅವರು KR-ಪುರಂ ಅಲ್ಲಿ ಮೀಟಿಂಗ್ ಮಾಡಿದಾಗ ಇದನ್ನ ಗಮನಕ್ಕೆ ತಂದಿದ್ವಿ. ಅವ್ರದ್ದು ಆಡಿಯೋ ಕೂಡ ಇದೆ ನಮ್ಮ ಹತ್ರ. ವಿಡಿಯೋ ಡೆಪ್ಟಿ CM ಅವ್ರ ಕಿವಿಗೆ ತಂದ್ರು. ಮತ್ತೆ ಸುಮಾರು 4 ದಿನದಿಂದ CM-ಗೂ ಡೆಪ್ಟಿ CM-ಗೂ ಇಬ್ಬರಿಗೂ ಟ್ವೀಟ್ ಬೇಕಾದ್ರೆ ಎಲ್ಲ DCM ಅವರು ಕೂಡ ಬೆಂಗಳೂರು ನಡಿಗೆ ವಾರ್ಡ್ ಕಡೆಗೆ ಬೆಂಗಳೂರು ನಡಿಗೆಯನ್ನ ಮಾಡಿ ಕೂಡ ಈ ಸಮಸ್ಯೆ ಮನವಿಯನ್ನ ಮಾಡಿಕೊಡಿ ಪರಿಹರಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಆ ಪ್ರಮಾಣಕ್ಕೆ ಈ ಭಾಗದ ಮಹದೇವಪುರ ವಲಯ ಸುತ್ತಮುತ್ತ ರಸ್ತೆಗಳು ಹದಗೆಟ್ಟಿರುವಂತದ್ದು. ಕಾಮಗಾರಿ 6 ತಿಂಗಳಿಂದ ಏನು ಕಿತ್ತೋಗಿರೋ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅದು ಯಾವ ಕಾಮಗಾರಿ, ಯಾವ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿರುವಂತ ಕಾಮಗಾರಿ ಅಂತ ಒಂದ್ಸಲ ತೋರ್ಸಕ್ಕಾಗತ್ತಾ ಲೋಕೇಶ್ ಅಲ್ಲಿ? ತೋರಿಸ್ತೀನಿ. ಇಷ್ಟೊತ್ತಿಗೆ 6 ತಿಂಗಳಿಗೆ 2-3 ರಸ್ತೆಗಳನ್ನ ಮಾಡಬಹುದಾಯಿತು. ಈ ರಸ್ತೆಯನ್ನ ಮಾಡಿಲ್ಲ. ನೋಡ್ಬೋದಾಗಿದೆ ಯಾವ ರೀತಿಯಲ್ಲಿ ಈ ರೀತಿ
ಜಲ್ಲಿ ಗುಂಡಿಗಳ ಮಧ್ಯೆ ಯಾವ ರೀತಿಯಲ್ಲಿ ಜನ ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ? ಗುಂಡಿಗಳ ಮಧ್ಯೆ ಯಾವ ರೀತಿಯಲ್ಲಿ ಜನ ಓಡಾಡಲಿಕ್ಕೆ ಸಾಧ್ಯ ಆಗುತ್ತೆ? ಪ್ರತಿದಿನ ವೆಹಿಕಲ್ ಓಡಾಡಿದಾಗ ಧೂಳು ಎದ್ದೊಳುತ್ತೆ, ಇಲ್ಲಿ ಜನ ವಾಸ ಮಾಡ್ಲಿಕ್ಕಾಗಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಗಮನಿಸಬಹುದಾಗಿದೆ. ಆ ಭಾಗದಿಂದ ಬಂದ್ರೆ ಎಲ್ಲಿಂದ ಹೇಳ್ತಾರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಸಮತಟ್ಟಾಗಿಲ್ಲ, ಅಲ್ಲಿ ವೆಹಿಕಲ್ ಅಥವಾ ಕಾರು ಅಥವಾ ಬೈಕ್ ಬಂದರೂ ಕೂಡ ಸರಿಯಾದ ರೀತಿಯಲ್ಲಿ ಇಳಿಯೋದಕ್ಕೆ ಸಾಧ್ಯ ಆಗಿಲ್ಲ. ಅಂತ ಮಟ್ಟಕ್ಕೆ ಇಲ್ಲಿ ಕಾಮಗಾರಿಯನ್ನು ಅರ್ಧಂಬರ್ಧ ಮಾಡಿ ಬಿಟ್ಟಿರುವಂಥದ್ದು. ಇದರ ಮಧ್ಯೆ ಜನ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಲ್ಲಿ ಅಪಘಾತ ಆಗಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಇದೇನೆ, ನನ್ನ ಬಲಭಾಗದಲ್ಲಿ ನಿನ್ನ ನೋಡ್ತಾ ಹೋಗ್ತಾ ಇದ್ದೀರಾ, ಇಲ್ಲಿಯೇ ನಿನ್ನೆ ಸಂಜೆ ಆಗಿದ್ದಂಥದ್ದು ಸ್ಥಳ. ಇಲ್ಲಿ ಗುಂಡಿಗೆ ಏನು ಬೈಕ್ನಲ್ಲಿ ಬರ್ತಾ ಇದ್ರು, ಬಂದಾಗ ಸ್ಕಿಡ್ ಆಗಿ ಬೈಕ್ ಬಿದ್ದಿದೆ. ಹಿಂದೆಯಿಂದ ಬಂದಂಥ ಕಾರು ಆ ಮಗುವಿನ ಮೇಲೆ ಹರಿದು ಮಗು ಸಾವನ್ನಪ್ಪಿರುವಂಥ ಇದೇ ಜಾಗದಲ್ಲಿ ನೋಡ್ಬೋದಾಗಿದೆ. ಈ ರೀತಿ ಕಲ್ಲು ಮಣ್ಣು ಜಲ್ಲಿ ಕಲ್ಲು ಇದ್ರೆ ಯಾವ ರೀತಿಯಾಗಿ ವೆಹಿಕಲ್ಗಳು ಆಡ್ತವೆ, ಯಾವುದೇ ಬೈಕ್ ಬಂದರೂ ಕೂಡ ಸ್ಕಿಡ್ ಆಗಿ ಬೀಳುತ್ತವೆ. ಈಗಾಗಲೇ ನಾವು CCTVಯಲ್ಲಿ ಕೂಡ ನೋಡಿದ್ವಿ, ಸುಮಾರು ಇದೇ ರಸ್ತೆಯಲ್ಲಿ ಹಿಂದಿನಲ್ಲೇ ಬ್ಯಾಕ್ ಟು ಬ್ಯಾಕ್ 4-5 ಬೈಕ್ಗಳು ಬೀಳುವಂಥ CCTV ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿತ್ತು. ಈ ರೀತಿಯಾಗಿ ಅರ್ಧಂಬರ್ಧ ರಸ್ತೆ ಕಾಮಗಾರಿಯನ್ನು ಮಾಡಿ ಜನ ಸಾಯುವ ಮಟ್ಟಕ್ಕೆ ಸರ್ಕಾರ ತಂದಿಟ್ಟಿರುವಂಥದ್ದು, ಅಧಿಕಾರಿಗಳು ತಂದಿಟ್ಟಿರುವಂಥದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇವರನ್ನ ಕೇಳಿದ್ರೆ PWD ಮೇಲೆ ಹಾಕ್ತಾರೆ, PWD ಅನ್ನ ಕೇಳಿದ್ರೆ ಇವ್ರ ಮೇಲೆ ಹಾಕ್ತಾರೆ. PWD ಅಲ್ಲಿ ಕೇಳೋದು ಯಾರನ್ನ? ಕೇಳ್ತಾ ಇರುವಂತದ್ದು ಬೆಂಗಳೂರಿನ ಜನ. ನಾವು ಯಾರನ್ನ ಕೇಳಬೇಕು? ಯಾರ ಜವಾಬ್ದಾರಿ ಇದಕ್ಕೆ? ಅದೇನೋ ಲಾರಿ ಅವ್ರದ್ದೇ ಇರ್ಬೇಕು ಸರ್. 11:15 ಆಗಿರೋದು ಇದು. ನಾವು ಬರೋವಾಗ ನೋಡೋಷ್ಟಲ್ಲ ನಿಮ್ಮ ಗಾಡಿ ಕೆಳಗಡೆ ಬಿದ್ದಿದ್ರು. ಅವ್ರ ಮಗನೂ ಗಾಡಿ ಓಡಿಸ್ತಾ ಇದ್ದ, ಅವ್ರ ಮಗ ಬಚಾವಾಗ್ಬಿಟ್ಟ. ಆ ಲಾರಿ ಅವ್ನು ಹಿಡ್ಕೊಳ್ಳೋ ಅಷ್ಟಲ್ಲ ಅವ್ನು ಓಡೋಗ್ಬಿಟ್ಟ. ಸೊ ಇದು ಹೇಳ್ತಾ ಇರುವಂತಹ ಪರಿಸ್ಥಿತಿ. ಮಗು 2 ವರ್ಷದ್ದು. ದೊಡ್ಡವರಾದ್ರೇನು ಚಿಕ್ಕವರಾದ್ರೇನ್ರಿ, ಸಾವೇ. ಬಟ್ ಪುಟ್ಟ ಕಂದಮ್ಮ ಅಲ್ಲಿ ಈ ರೀತಿಯಾಗಿ ಬೀಳೋ ಪರಿಸ್ಥಿತಿ ಕಾರಣ ಏನು ಅಂತಂದ್ರೆ ನಿಮ್ಮ ಕಾಮಗಾರಿ. ಹಲವು ಜಾಗಗಳಲ್ಲಿ ಈ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮಾಡದೇನೆ ಹಾಗೆ ಕಿತ್ತೋಗಿರೋ ರೀತಿಯಲ್ಲಿ ಇಟ್ಟಿರ್ತೀರ. ಅದು ಏನು ತುಂಬಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಸ್ತೆಗಳನ್ನ ಮಾಡಿದಾರ, ಕಾಮಗಾರಿಗೆ ಮಾಡಿದಾರ ಅಂದ್ರೆ ಇಲ್ಲ. 1-2 ತಿಂಗಳು ಆಗ್ತಾ ಇದ್ದಂತೆಯೇ ಮತ್ತೆ ಕಿತ್ತೋಗಿರುತ್ತೆ ಅದು. ರಸ್ತೆ ದುರಸ್ತಿ ವಿಳಂಬದಿಂದ ಮಗು ಬಲಿಯಾಗಿರುವಂಥ ಘಟನೆ ಮಹದೇವಪುರದ ಹಳೆಹಳ್ಳಿ ರಸ್ತೆಯಲ್ಲಿ ಆಗಿರುವಂಥದ್ದು. ರಸ್ತೆ ದುರಸ್ತಿ ವಿಳಂಬವೇ ಇದಕ್ಕೆ ಕಾರಣ ಅಂತೇಳಿ ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳೀಯರೆಲ್ಲರೂ ಕೂಡ ನಡು ರಸ್ತೆಯಲ್ಲಿ ರಸ್ತೆ ಮಧ್ಯದಲ್ಲಿ ನಿಂತು ಪ್ರತಿಭಟಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ರಾಜ್ಯ ಸರ್ಕಾರವೇ ಈ ಸಾವಿಗೆ ನೇರ ಕಾರಣ ಎನ್ನುವಂಥದ್ದು. 2 ವರ್ಷದ ಮಗು ನಿನ್ನೆ ರಾತ್ರಿ ಡೆತ್ ಆಗಿರುವಂಥದ್ದು. ಈ ರಸ್ತೆ ದುರಸ್ತಿ ಸರಿಯಾಗಿ ಆಗಿಲ್ಲ. ಇಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದಂಥ ಪೋಷಕರು ಆ ಮಗು ಬೈಕಿಂದ ಬಿದ್ದಿದೆ, ನಂತರ ಆ ಕಾರು ಹರಿದು ಸಾವನ್ನಪ್ಪಿರುವಂಥದ್ದು. ರಸ್ತೆ ಸರಿ ಇದ್ದಿದ್ರೆ ಇವತ್ತು ಜನ ಸುಲಲಿತವಾಗಿ ಓಡಾಡ್ತಾ ಇದ್ರು. ಆದರೆ ಕಾಮಗಾರಿ ವಿಳಂಬದಿಂದ ಇವತ್ತು ಸಾವುಗಳು ಸಂಭವಿಸ್ತಾ ಇದೆ. ರಾಜ್ಯ ಸರ್ಕಾರವೇ ಇದಕ್ಕೆ ನೇರ ಕಾರಣ ಅಂತೇಳಿ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಾಮಗಾರಿ ಮುಗಿಸ್ಬೇಕು ಮತ್ತು ಅದು ಪರಿಹಾರವನ್ನು ಕೊಡಬೇಕು ಅಂತಲೂ ಕೂಡ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಮಾತಾಡ್ತೀನಿ, ಈ ಘಟನೆ ಆಗಿದ್ದು ಯಾವಾಗ ಸರ್? ತಾವೇನು ಆಗ್ರಹ ಮಾಡ್ತೀವಿ? ಒಂದು 22 ತಿಂಗಳು ಮಗು, ಅದು ವಯಸ್ಸು ಮಗು, ದೇವಸ್ಥಾನಕ್ಕೆ ಹೋಗಿ ಹಿಂತಿರುಗಬೇಕಾದ್ರೆ ಇದೇ ಕ್ಯಾರಿ ಫುಡ್ ಹತ್ರ ಹಿಂದ್ಗಡೆಯಿಂದ ಬಂದು ಗಾಡಿ ಬಂದ್ಬಿಟ್ಟು ತಲೆ ಮೇಲೆ ಹತ್ತಿಸ್ಕೊಂಡು ಹೋಗಿ ಮಗು ಇದಾಗಿದೆ. ಅವರು ಎಲ್ಲ ಸ್ಟೇಷನಲ್ಲಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಇದು ಇವತ್ತಿಂದಲ್ಲ ರೋಡ್, ಇದು 10-11 ವರ್ಷಗಳಿಂದ ಹೀಗೆ ಇದೆ ರೋಡು. ಎಲ್ಲ ಜನಗಳು ಆಗ್ರಹ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ ಶಾಸಕರ ಹತ್ರ, ಆಮೇಲೆ CMಗೂ ಟ್ಯಾಗ್ ಮಾಡಿದ್ದಾರೆ, DCM ಹತ್ರನೂ ಬಂದಾಗ ಕಳ್ಕಳಿಯಾಗಿ ಕೇಳ್ಕೊಂಡಿದ್ದೀವಿ. ಇದು ನನ್ನ ಸ್ವಂತ ಮಗು ಸರ್, ನಮ್ಮ ಮನೆ ಮಗು. ನಾನು ಬೇಡ್ಕೊಡ್ತಾ ಇರೋದು ಏನು ಅಂದರೆ, ಇದು ಮತ್ತೆ ತಿರ್ಗಿ ಯಾರಿಗೂ ಆಗಬಾರ್ದು ಸರ್. ಇದು ಇಲ್ಲಿ ತನಕ ಯಾರೂ ಇಲ್ಲ. ನಮ್ಮ ಇವರು ರಮೇಶ್ ರೆಡ್ಡಿ ಅವರು ಒಬ್ಬರು ಬಿಟ್ಟರೆ ಬೇರೆ ಯಾರೂ ಏನು ಅಂತ ಕೂಡ ಇದು ಮಾಡಿಲ್ಲ. ಬೆಳಿಗ್ಗೆ ನಮ್ಮ ನಾಗರಾಜ್ ಅವ್ರು ಕಾಲ್ ಮಾಡಿ ವಿಷಯ ಕೇಳ್ಕೊಂಡ್ರು. ಈಗ ಹಾಸ್ಪಿಟ್ಲಲ್ಲಿದೆ ಮಗು, ಪೋಸ್ಟ್ ಮಾರ್ಟಮ್ ಆಗಿದೆ. ಇಲ್ಲಿ ತನಕ ಅವ್ರ ತಂದೆ ತಾಯಿಯವರು ಇಬ್ಬರೂ ಇರಲಿಲ್ಲ ಸರ್, ಉಜ್ಜಯಿನ್ಗೆ ಹೋಗಿದ್ರು. ಅವ್ರು ಅಲ್ಲಿಂದ ಬರೋದ್ರೊಳಗಡೆ ಮಗುನ ಕಳ್ಕೊಂಡಿದ್ದೇವೆ. ಸರಿ ಸರ್, ನಾವು ಇದಕ್ಕೆ ಕಾರಣ ಆಗಿರ್ಬೋದು. ನೆಕ್ಸ್ಟ್ ಪಬ್ಲಿಕ್ಗೆ ಇನ್ನೂ ಮತ್ತೆ ಮರುಕಳಿಸಿದ್ರೆ ಮತ್ತೆ ಎಷ್ಟು ಕಾರಣಗಳನ್ನ ರಾಜ್ಯ ಸರ್ಕಾರ ಜನಗಳ ಮೇಲೆ ಹೊರಿಸ್ತಾರೆ ಅಂತ ಕೇಳಬೇಕು ಸರ್. ಇದು ಯಾರ ಕಡೆಯಿಂದ ಕೆಲಸ ಆಗ್ತಾ ಇರ್ತಕ್ಕಂಥದ್ದು? ಇದು BBMP ವತಿಯಿಂದ, PWD ಯಾರ ವತಿಯಿಂದ ಕೆಲಸ ಆಗ್ತಿದೆ? ಇದು ಘನತ್ಯಾಜ್ಯ ಘಟಕ ಅವ್ರ ಕಡೆಯಿಂದ ಆಗ್ತಾ ಇದೆ.
BBMP ಏನು ನಮ್ಮ GBಯಲ್ಲಿ ಘನತ್ಯಾಜ್ಯ ಘಟಕ ಇದೆಯಲ್ಲ, ಅವರು ಅಮೌಂಟಿಂದ ಇದು ಟೆಂಡರ್ ಆಗಿರೋದು. ಸೊ ಅವ್ರು ಮಾಡಬೇಕಾಗಿರೋದು. ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಕಾಂಟ್ರಾಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾನೆ, ನಾನು ಮಾಡಿರೋ ಫಸ್ಟ್ ಸ್ಟೇಜ್ ಕೆಲಸಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅಂತ. ಸೊ ಅಂಥ ಪರಿಸ್ಥಿತಿಯಲ್ಲಿ ಕೆಲಸ ನಿಂತು ನಡೀತಾ ಇದೆ ಸರ್. ಇದು ತುಂಬ ಒಂದು ಸತಿ ಯಾರಾದರೂ ಇಲ್ಲಿ 2 ವೀಲರಲ್ಲಿ ಓಡಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಪ್ರಾಣನ. ಎಷ್ಟು ವರ್ಷಗಳಿಂದ ಇದು ರಸ್ತೆ ವಿಳಂಬ ಆಗಿದೆ ಸರ್? ಸರ್ ಸುಮಾರು 15 ವರ್ಷದಿಂದ ಇದೇ ಪರಿಸ್ಥಿತಿ ಸರ್ ನಮಗೆ. ನನಗೆ 54 ವರ್ಷದಲ್ಲಿ ನಾನು ನ್ಯಾಯವಾಗಿ ಏನಾದರೂ ಈ ರಸ್ತೆ ಮೇಲೆ ಓಡಾಡಿದ್ರೆ ಬರೀ 2-3 ವರ್ಷ ಓಡಾಡಿರ್ಬೋದು. ಈ ರೋಡ್ದಲ್ಲಿ 4ನೇ ಡೆತ್. ನಾವು ಇಲ್ಲಿ ಬಂದು ಒಂದು 10 ವರ್ಷ ಆಯಿತು. 10 ವರ್ಷದಲ್ಲಿ 4ನೇ ಡೆತ್ ಕೇಳ್ತಾ ಇರೋದು ಇವಾಗ. ತಾವು ಅಧಿಕಾರಿಗಳನ್ನ ಸಂಬಂಧಪಟ್ಟವ್ರನ್ನ ಯಾರನ್ನು ಭೇಟಿ ಮಾಡಲಿಲ್ವಾ? ಎಲ್ಲರನ್ನೂ ಮಾಡಿದ್ದೀರಿ ಸರ್. ಡೆಪ್ಯೂಟಿ CM ಎಲ್ಲರನ್ನೂ ನಮ್ಮ ರಮೇಶ್ ಬಾಬು ರೆಡ್ಡಿ ಅವರಾಗಿರ್ಬೋದು, ಅವರು ಇಲ್ಲಿ TC ಪಾಳ್ಯ ಗೇಟಲ್ಲಿ ಒಂದು ಮೀಟಿಂಗ್ ಇಕ್ಕಿದ್ರು. ಆ ಟೈಮಲ್ಲಿ ರಮೇಶ್ ಬಾಬು ರೆಡ್ಡಿ ಅವರು ಹೋಗಿ ಮಾತಾಡಿದ್ದಾರೆ. ಈ ಥರ ದುರಸ್ತಿ ಆಗಿದೆ ಸರ್, ಈ ರಸ್ತೆನ ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅಲ್ಲಿಗೂ ಕೂಡ ಏನೂ ಕೆಲಸಗಳಾಗ್ತಾ ಇಲ್ಲ. ಇಲ್ಲಿ ನಮ್ಮ ಶಾಸಕರ ಅನುದಾನದಲ್ಲಿ ಯಾವುದೋ ಒಂದು ನಮ್ಮ ಇವರು BBMP ಫಂಡ್ ಯಾವುದೋ ಒಂದು ಗಾರ್ಬೇಜ್ದು, ಆ ಫಂಡಲ್ಲಿ ಸುಮಾರು ಒಂದು 3 ಕೋಟಿ ಆಗೋಷ್ಟು ನಮಗೆ ಅನುದಾನ ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಯಾರು ಮಂಜುಳಾ ಲಿಂಬಾವಳಿ ಅವರು. ಅದರಲ್ಲಿ ನಾವು ಇವಾಗ ನೆಕ್ಸ್ಟು ಒಂದು 4-5 ಡೇಸ್ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಬೇಕಂತ ಕಾಂಟ್ರಾಕ್ಟರ್ ಹೇಳ್ತಾಯಿದ್ರು. ಅಷ್ಟರೊಳಗಡೆ ಈ ಅನಾಹುತ ಆಗಿದೆ ಸರ್. ಈಗ ಏನು ಆಗ್ರಹ ಮಾಡ್ತಾ ಇದ್ದಾರೆ ಸರ್? ಏನು ಒತ್ತಾಯ ಮಾಡ್ತಿದ್ದಾರೆ ಸರ್? ಏನು ಒತ್ತಾಯ ಮಾಡೋದು ಸರ್? ನನ್ನ ಮಗುಗೇನು ಲೈಫ್ ತೊಗೊಂಬರೋಕ್ಕಾಗಲ್ಲ ಇವ್ರು. ಓಕೆನಾ? ಒಂದು ಪೋಲ್ ತೆಗಿಯೋಕ್ಕೆ ಬೆಸ್ಕಾಮ್ ಅವರು ಎಷ್ಟು ದಿವಸ ತೊಗೊತಾರೆ ಗೊತ್ತಾ? ಒಂದೊಂದಲ್ಲ ಸರ್, ಪ್ರತಿ ಒಂದು ಪ್ರಾಬ್ಲಮ್ಮೇ 20-30 ಸ್ಪಾಟ್ ಇದ್ದಾವೆ. ಇಲ್ಲಿ ನೋಡಿ ಸರ್, ನೀವೇ ನೋಡಿ ಅಲ್ಲಿ ಎಷ್ಟು ಎತ್ತರ ಆಗಿದ್ದಾರೆ. ಅದು ಇಂಜಿನಿಯರ್ ಅಂತಾರ, ಏನಾದರೂ ಅಂತಾರೆ ಹೇಳಿ. ಇದಕ್ಕೆ ಇನ್ನೇನು ಆಗ್ರಹ ಇಲ್ಲದಾಗ ಏನು ಮಾಡೋದು ಹೇಳಿ? ನಾವು ಬಂದಾಗಿಂದ ಈ ಕಿತ್ತಗನೂರು ಪಂಚಾಯತ್ಗೆ ಹೋಗಿ ಸುಮಾರು ಸತಿ ಬೇಸಿಕ್ ಕಮ್ಯುನಿಟೀಸ್ಗೆ ಕಂಪ್ಲೇಂಟ್ ಮಾಡಿ ಪೆಟಿಷನ್ ಕೊಟ್ಟು ಸುಸ್ತಾಗ್ಬಿಟ್ವಿ. ಮೊದಲು ನಮ್ಮ ನೇಬರ್ಸ್ ಹೇಳಿದ್ರು, ನೀವು ಈಗ ಬಂದಿದ್ದೀರಾ, ನಾವು 10-12 ಇಯರ್ಸಿಂದ ಕೊಟ್ಟು ಟಯರ್ಡ್ ಆಗಿಬಿಟ್ವಿ ಅಂತ. ನಮ್ಗೆ ಗೊತ್ತಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಒಂದೊಂದು ಇನ್ಸಿಡೆಂಟ್ ನಡೆಯುವಾಗ. ಸ್ಥಳೀಯರು ರೋಸಿ ಹೋಗಿದ್ದಾರೆ ಜನ ಎಲ್ಲ. ಯಾವ ಮಟ್ಟಕ್ಕೆ ಅಂತಂದ್ರೆ ನಾವು ಏನ್ ಮಾಡೋಣ ಸರ್, ನಾವು ಅಸಹಾಯಕರಾಗಿ ಕೂತ್ಕೊಂಡ್ಬಿಟ್ಟಿದೀವಿ ಅಂತಾರೆ. ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನ ಅನ್ನುವಂಥದ್ದು ಬೇಕಾಗಿಲ್ಲ. 1000 ದಿನ ನಾವು ಪೂರೈಸ್ಬಿಟ್ಟಿದೀವಿ, ಗ್ಯಾರಂಟಿಯನ್ನ ಕೊಟ್ಬಿಟ್ಟಿದ್ದೀವಿ. ಇದೊಂದೇ ತಲೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರೋದು ಸರ್ಕಾರ.